ಇವಾಗ ಸಕ್ಕರೆ ತಿನ್ನೋದ್ರಿಂದ ಶುಗರ್ ಬರುತ್ತಾ? ಯಾಕೆ ಅಂತ ಹೇಳಿದ್ರೆ ಡಯಟ್ ಎಲ್ಲ ಮಾಡ್ತಾರಲ್ಲ ಅವರೆಲ್ಲ ಕನ್ಸಿಡರ್ ಮಾಡ್ತಾರೆ ಶುಗರ್ ಇಸ್ ಎ ಲೀಗಲ್ ಡ್ರಗ್ಸ್ ಅಂತ. ಬರೀ ಸಕ್ಕರೆ ಅಂತಲ್ಲ, ಕೆಲವೊಂದು ವೈಟ್ ಮೈದಾ ಆಗಿರ್ಬೋದು, ಎನಿಥಿಂಗ್ ವೈಟ್, ಫಾರ್ ಎಕ್ಸಾಂಪಲ್ ಸಾಲ್ಟ್ ಆಗಿರ್ಬೋದು, ಸಾಲ್ಟ್ ಜಾಸ್ತಿ ತಗೊಂಡ್ರೆ ಬಿ ಆಗ್ತದೆ, ಶುಗರ್ ಜಾಸ್ತಿ ತಗೊಂಡ್ರೆ ಮತ್ತೊಂದೇನು ಆಗ್ತದೆ. ಶುಗರ್ ಒಂದೇ ಕಾರಣನ ಡಯಾಬಿಟಿಸ್ ಬರೋಕ್ಕೆ ಅಂತ ಇಲ್ಲ, ಅದು ಒನ್ ಆಫ್ ದಿ ಕಾರಣ ಡೆಫಿನೆಟ್ಲಿ. ಬಟ್ ಡಯಾಬಿಟಿಸ್ ಬಂದವರಿಗೆ ಶುಗರ್ ತಿಂದಾಗ ಏನಾಗುತ್ತದೆ, ಗ್ಲುಕೋಸ್ ಪ್ರಮಾಣ ಜಾಸ್ತಿ ಆಗ್ತಾ ಹೋಗ್ತದೆ. ಯಾರೆಲ್ಲ ಹೆಲ್ದಿ ಇದ್ದಾರೆ ಅದು ಒಂದಕ್ಕೆ ನಮಗೆ ಡಯಾಬಿಟಿಸ್ ಬರ್ತದ ಅಂತಿಲ್ಲ, ಬೇರೆ ಬೇರೆ ಎಲ್ಲ ವಿಷಯಗಳು ಯಾವುದರಿಂದ ನಮ್ಮ ಒಂದು ಮೆಟಬಾಲಿಕ್ ಸಿಸ್ಟಮ್ ಹಾಳಾಗ್ತದಲ್ಲ, ನಾನು ಆಲ್ರೆಡಿ ಹೇಳಿದೆ ಮೈದಾ ಇರ್ಬೋದು, ಅದರಿಂದ ಕೂಡ ಮೆಟಬಾಲಿಕ್ ಸಿಸ್ಟಮ್ ಹಾಳಾಗ್ತದೆ, ಅಂಥವೆಲ್ಲದಿಂದ ಕೂಡ ಡಯಾಬಿಟಿಸ್ ಬರೋ ಚಾನ್ಸಸ್ ಇರ್ತದೆ. ಸೊ ಯಾಕೆ ಶುಗರ್ ಪರ್ಟಿಕ್ಯುಲರ್ಲಿ ಯಾಕೆ ಬೇಡ ಅಂತ ಹೇಳ್ತೀವಿ, ಅಥವಾ ಶುಗರ್ಗೂ ಬೇರೆ ಫುಡ್ಗೆ ಏನು ವ್ಯತ್ಯಾಸ ಇರ್ತದೆ ಅಂತ ಹೇಳ್ತೀನಿ ನಿಮಗೆ. ಈಗ ಒಂದು ಕಾರ್ಬೋಹೈಡ್ರೇಟ್ ಅಂತ ಅಂಶ ಇರ್ತದೆ, ರೈಟ್? ಸೊ ಪ್ರತಿಯೊಂದು ಫುಡ್ಡಲ್ಲಿ ಮೇಜಾರಿಟಿಯಾಗಿ, ಫಾರ್ ಎಕ್ಸಾಂಪಲ್ ಒಂದು ಆ್ಯಪಲ್ ತಿಂತೀರಾ, ಒಂದು ಆ್ಯಪಲ್ ತಗೊಂಡು ಏನಾಗುತ್ತೆ ಅಂದರೆ 75% ಬೇರೆ ಬೇರೆ ಪ್ರೋಟೀನ್ಸ್ ವಿಟಮಿನ್ಸ್ ಎಲ್ಲ ಇದೆ ಅಂತ ಅನ್ಕೋಣ, ಒಂದು 25% ಕಾರ್ಬೋಹೈಡ್ರೇಟ್ ಇದೆ ಅನ್ಕೋಣ. ಉದಾಹರಣೆ ಕೊಡ್ತಿದ್ದೀನಿ, ಎಕ್ಸಾಕ್ಟ್ ಇದೆ ಪ್ರೊಪೋರ್ಷನ್ ಇದೆ ಅಂತ ಹೇಳ್ತಿಲ್ಲ. ಸೊ ಒಂದು ಆ್ಯಪಲ್ ಇದೆ, ಆ ಆ್ಯಪಲ್ 100 ಗ್ರಾಮ್ ಇದೆ, 100 ಗ್ರಾಮಲ್ಲಿ 75% ಮಿನರಲ್ಸ್ ವಿಟಮಿನ್ಸ್ ಎಲ್ಲ, 25% ಕಾರ್ಬೋಹೈಡ್ರೇಟ್ಸ್. ಅದೇ ನೀವು 100 ಗ್ರಾಮ್ ಸಕ್ಕರೆ ತಗೊಂಡ್ರೆ 100 ಗ್ರಾಮ್ ಸಕ್ಕರೆಯಲ್ಲಿ 100 ಗ್ರಾಮ್ ಬರೀ ಕಾರ್ಬೋಹೈಡ್ರೇಟ್ಸ್ ಇದೆ, ಬೇರೆ ಯಾವುದೂ ಅಂಶ ಇಲ್ಲ. ಸೊ ಅತಿಯಾದ ಕಾರ್ಬೋಹೈಡ್ರೇಟ್ ಬಾಡಿ ಒಳಗೆ ಹೋದಾಗ ಏನಾಗುತ್ತೆ ಅಂದ್ರೆ ಅದು ಡಿಸಾಲ್ವ್ ಆಗಿ ಗ್ಲೂಕೋಸ್ ಆಗಿ ಕನ್ವರ್ಟ್ ಆಗ್ತದೆ. ಗ್ಲೂಕೋಸ್ ನಮ್ಮ ದೇಹಕ್ಕೆ ಬೇಕು, ಬಟ್ ಅತಿಯಾಗಿ ಹೋದಾಗ ಅವಾಗ ನಮ್ಮ ಬಾಡಿಗೆ ಏನ್ ಮಾಡ್ತದೆ, ಅತಿಯಾದ ಇನ್ಸುಲಿನ್ ಪ್ರೊಡ್ಯೂಸ್ ಮಾಡಬೇಕಾಗುತ್ತೆ ನಮ್ಮ ಬಾಡಿ.